ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸಹನಾ. ಇವತ್ತು ತುಂಬ ವಿಶೇಷವಾದಂತಹ ದಿನ. ಅದು ಶಾರದಾ ದೇವಿ ಜಯಂತಿ ಇರುವ ವಿಶೇಷ ಕಾರಣದಿಂದ ನಾವು ಇವತ್ತು ಶಾರದಾಂಬೆ ಬಗ್ಗೆ ತಿಳಿಸಿಕೊಡುತ್ತೇನೆ. ಶಾರದಾ ದೇವಿಯ ಆಧ್ಯಾತ್ಮಿಕ ಕಥೆ ಮತ್ತು ಹಿನ್ನೆಲೆಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ. ಹಾಗಾದರೆ ಸ್ನೇಹಿತರೆ, ತಡ ಯಾಕೆ, ಬನ್ನಿ. ಸರಸ್ವತಿ ದೇವಿಯು ಜ್ಞಾನ, ಸಂಗೀತ, ಕಲೆ ಮತ್ತು ಕಲಿಕೆಯ ದೇವತೆ ಕೂಡ ಹೌದು. ಬ್ರಹ್ಮನ ಪತ್ನಿ ಮತ್ತು ತ್ರಿದೇವಿಯಲ್ಲಿ ಒಬ್ಬರು. ಬಿಳಿ ವಸ್ತ್ರಧಾರಿತೆಯಾಗಿ ವೀಣೆ, ಪುಸ್ತಕ, ಅಕ್ಷರಮಾಲೆ ಮತ್ತು ಕಮಲದೊಂದಿಗೆ ಚಿತ್ರಿಸಲ್ಪಡುತ್ತಿದ್ದಾಳೆ. ಅವಳನ್ನು ವಸಂತ ಪಂಚಮಿಯೆಂದು ಮಾಡುತ್ತಾರೆ ಮತ್ತು ಅವಳ ಕಥೆಗಳಲ್ಲಿ ಅವಳು ಜ್ಞಾನದ ಮತ್ತು ಸೃಜನಶೀಲತೆಯ ಸಂಕೇತವಾಗಿದ್ದಾಳೆ. ಸರಸ್ವತಿಯನ್ನ ಜ್ಞಾನದ ದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ಅವಳನ್ನ ವಾಗ್ದೇವಿ ಮತ್ತು ವಿದ್ಯಾದೇವತೆ ಎಂದು ಕೂಡ ಕರೆಯಲಾಗುತ್ತದೆ. ಲಕ್ಷ್ಮಿ ಮತ್ತು ಪಾರ್ವತಿಯೊಂದಿಗೆ ಸರಸ್ವತಿಯು ಹಿಂದೂ ಧರ್ಮದ 3 ಪ್ರಮುಖ ದೇವತೆಗಳಲ್ಲಿ ಒಬ್ಬಳು. ಒಟ್ಟಾಗಿ ಅವರನ್ನು ತ್ರಿದೇವಿ ಎಂದು ಕೂಡ ಕರೆಯುತ್ತಾರೆ. ಅವಳು ಸೃಷ್ಟಿಕರ್ತೆ, ಬ್ರಾಹ್ಮಣನ ಪತ್ನಿ. ಆದರೆ ಕೆಲವು ಕಥೆಗಳಲ್ಲಿ ಬ್ರಹ್ಮನನ್ನು ಶಪಿಸಿದ ಕಥೆಗಳೂ ಕೂಡ ಇವೆ. ಇದರಿಂದ ಬ್ರಹ್ಮನಿಗೆ ದೇವಾಲಯಗಳಲ್ಲಾದಂತಾಯಿತು. ಅವಳು ಬಿಳಿ ವಸ್ತ್ರ ಧರಿಸಿ ಬಿಳಿ ಕಮಲದ ಮೇಲೆ ಕುಳಿತು ವೀಣೆ, ಪುಸ್ತಕ ಹಾಗೂ ಅಕ್ಷರಮಾಲೆಗಳನ್ನು ಹಿಡಿದಿರುತ್ತಾಳೆ. ಅವಳ ವಾಹನ ಹಂಸ ಅಥವಾ ನವಿಲು ಆಗಿರುತ್ತದೆ. ವಸಂತ ಪಂಚಮಿಯ ದಿನದಂದು ಅವಳನ್ನು ಪೂಜಿಸಲಾಗುತ್ತದೆ. ವಿದ್ಯಾರ್ಥಿಗಳು ಅಕ್ಷರಗಳನ್ನು ಕಲಿಯಲು ದಿನವನ್ನು ಮೀಸಲು ಮಾಡುತ್ತಾರೆ. ಅವಳು ಜ್ಞಾನದ ಶುದ್ಧಿಸುವ ನೀರು ಮತ್ತು ಸೃಜನಶೀಲ ಶಕ್ತಿಯನ್ನು ಕೂಡ ಸಂಕೇತಿಸುತ್ತಾಳೆ. ಸಂಸ್ಕೃತ ಪಠ್ಯವಾದ ಋಗ್ವೇದದಲ್ಲಿ ಮೊದಲು ಉಲ್ಲೇಖಿಸಲಾದ ಸರಸ್ವತಿಯು ದೈವಿಕ ಕಾಲದಿಂದ ಆಧುನಿಕ ಕಾಲದವರೆಗೆ ಹಿಂದೂಗಳಿಗೆ ಪ್ರಮುಖ ದೇವತೆಯಾಗಿ ಉಳಿದಿದ್ದಾಳೆ. ಅನೇಕ ಹಿಂದೂಗಳು ಇಂದಿಗೂ ವಸಂತ ಪಂಚಮಿಯ ಹಬ್ಬವನ್ನು ಕೂಡ ಅವಳ ಗೌರವಾರ್ಥವಾಗಿ ಆಚರಿಸುತ್ತಾರೆ. ಮಕ್ಕಳಿಗೆ ಕಲಿಕೆಯ ದೇವತೆಯ ಗೌರವಾರ್ಥಕವಾಗಿ ಬರೆಯುವರು ಹೀಗೆಂದು ಕೂಡ ಕಲಿಸುತ್ತಾರೆ. ಹಿಂದೂ ಸಾಹಿತ್ಯದಲ್ಲಿ ಸರಸ್ವತಿಯನ್ನ ಹಲವು ವಿಭಿನ್ನ ಹೆಸರುಗಳಿಂದ ಕರೆಯಲ್ಪಡುತ್ತಾರೆ. ಅವಳ ಬಿರುದುಗಳಲ್ಲಿ ಬ್ರಾಹ್ಮಿಣಿ ಎಂದರೆ ಬ್ರಹ್ಮನ ಶಕ್ತಿ ಮತ್ತು ಬ್ರಾಹ್ಮಿ ಎಂದರೆ ವಿಜ್ಞಾನಗಳ ದೇವತೆ. ಅವಳನ್ನ ಜ್ಞಾನವನ್ನ ಒದಗಿಸುವ ದೇವತೆ ವಿದ್ಯಾದಾತ್ರಿ ಮತ್ತು ಮಾತಿನ ದೇವತೆ ವಾಗ್ವೇದಿ ಎಂದು ಕೂಡ ಕರೆಯುತ್ತಾರೆ. ವೈದಿಕ ಸಾಹಿತ್ಯದಲ್ಲಿ ಸಂಸ್ಕೃತಿಯಲ್ಲಿ ಸರಸ್ವತಿಯನ್ನ ಜ್ಞಾನದ ಶುದ್ಧೀಕರಣ ಜಾಲವಾಗಿ ಕಲ್ಪಿಸಲಾಗಿದೆ. ಜ್ಞಾನ, ಕಲೆ, ಭಾಷೆ ಮತ್ತು ಸೃಜನಶೀಲತೆಯ ಸಾಕಾರ ರೂಪವಾದ ಆಕೆಯನ್ನ ಸೃಜನಶೀಲ ಮತ್ತು ಶುದ್ಧೀಕರಣ ಶಕ್ತಿಯಾಗಿ ಅರ್ಥೈಸಲಾಗಿದೆ. ಕಲಾತ್ಮಕ ಸೃಷ್ಟಿಯಿಂದ ಪ್ರಣಯ, ಪ್ರೀತಿಯವರೆಗೆ ಎಲ್ಲ ರೂಪಗಳಲ್ಲಿ ಅವಳು ಸೃಜನಶೀಲ ಶಕ್ತಿಯನ್ನು ಕೂಡ ಸಂಕೇತಿಸುತ್ತಾಳೆ. ಅವಳು ಅತ್ಯುನ್ನತ ವಾಸ್ತವದ ಅನುಭವವನ್ನು ಸಾಕಾರಗೊಳಿಸುತ್ತಾಳೆಂದು ನಂಬಲಾಗಿದೆ. ಉಪನಿಷತ್ಗಳಲ್ಲಿ ಓದುಗರು ಸದ್ಗುಣ ಮತ್ತು ಸದ್ಗುಣಶೀಲ ಕ್ರಿಯೆಯ ಸ್ವಭಾವವನ್ನು ಧ್ಯಾನಿಸಲು ಪ್ರೋತ್ಸಾಹಿಸಲು ಸರಸ್ವತಿಯನ್ನ ಪೂಜಿಸುತ್ತಾರೆ. ಭಾರತೀಯ ಕಲೆಯಲ್ಲಿ ಸರಸ್ವತಿಯ ದೇವಿಯನ್ನ ಸುಂದರವಾದ ಮುಖ ಹೊಂದಿರುವ ಮಹಿಳೆಯಾಗಿ ಚಿತ್ರಿಸಲಾಗಿದೆ. ಅವಳು ಬಿಳಿ ಸೀರೆಯನ್ನ ಉಟ್ಟು ಬಿಳಿ ಕಮಲದ ಮೇಲೆ ಕುಳಿತಿರುತ್ತಾಳೆ. ಅವಳನ್ನ ಹೆಚ್ಚಾಗಿ ಬಿಳಿ ಹಂಸದ ಮೇಲೆ ಸವಾರಿ ಮಾಡುತ್ತಿರುವಂತೆ ಚಿತ್ರಿಸಲಾಗಿದೆ. ಸರಸ್ವತಿಯ ಶುದ್ಧತೆ, ಬುದ್ಧಿವಂತಿಕೆ ಮತ್ತು ಸತ್ಯವನ್ನ ಸಂಕೇತಿಸುವ ಬಿಳಿ ಬಣ್ಣ ಹೊಂದಿದ್ದರೆ ಸಂಬಂಧ ಹೊಂದಿದೆ.
ಹಿಂದೂ ಪುರಾಣಗಳಲ್ಲಿ ಹಂಸವು ಪರಿಪೂರ್ಣತೆಯನ್ನು ಸಂಕೇತಿಸುತ್ತದೆ. ಅವಳ ವಾಹನವಾಗಿ ಹಂಸವು ಒಳ್ಳೆಯ ಮತ್ತು ಕೆಟ್ಟದ್ದರ ನಡುವೆ ಶಾಶ್ವತ ಮತ್ತು ತಾತ್ಕಾಲಿಕ ನಡುವೆ ವ್ಯತ್ಯಾಸವನ್ನು ಗುರುತಿಸುವ ಸರಸ್ವತಿಯ ಸಾಮರ್ಥ್ಯವನ್ನು ಕೂಡ ಸಂಕೇತಿಸಲಾಗಿದೆ. ಬ್ರಹ್ಮಾಂಡದ ಸೃಷ್ಟಿಕರ್ತನ ಪತ್ನಿಯಾಗಿರುವ ದೇವತೆಯು ಪ್ರಮುಖ ವ್ಯಕ್ತಿಯಾಗಿರುತ್ತಾರೆ ಎಂದು ನೀವು ಭಾವಿಸುತ್ತಿದ್ದೀರಾ? ಖಂಡಿತವಾಗಿಯೂ ಸರಸ್ವತಿ ಸೃಷ್ಟಿಕರ್ತ ಬ್ರಹ್ಮನ ಪತ್ನಿಯಾಗಿದ್ದಳು ಮಾತ್ರವಲ್ಲ, ಅವಳ ಸೃಷ್ಟಿಗಳನ್ನು ರೂಪಿಸಲು ಮತ್ತು ಅಂತಿಮಗೊಳಿಸಲು ಸಹ ಅವಳು ಸಹಾಯ ಮಾಡಿದಳು. ಹಿಂದೂ ಸಂಪ್ರದಾಯದ ಪ್ರಕಾರ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಿದ ತ್ರಿಮೂರ್ತಿಗಳ ಮೂವರು ದೇವರುಗಳಲ್ಲಿ ಒಬ್ಬನಾಗಿದ್ದನು. ಈಗ ಸರಸ್ವತಿ ದೇವಿಯ ಮಂತ್ರವನ್ನು ಜಪಿಸುವುದರಿಂದ ನಿಮ್ಮಲ್ಲಿ ಆಗುವ ಬದಲಾವಣೆಗಳು ನೀವೇ ನೋಡಿ. ವಿದ್ಯಾರ್ಥಿಗಳಾಗಿದ್ದರೆ ನಿಮ್ಮ ತಲೆಯಲ್ಲಿ ಯಾವುದೇ ಜ್ಞಾನವಿಲ್ಲದೆ ಇದ್ದರೆ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಈ ಮಂತ್ರವನ್ನು ನೀವು ಜಪಿಸಲೇಬೇಕು. ಅದು ಯಾವುದೆಂದರೆ ಬನ್ನಿ ಸ್ನೇಹಿತರೆ, ತಿಳಿಸಿಕೊಡುತ್ತೇನೆ. ಓಂ ಸರಸ್ವತೇ ನಮಃ. 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 ಓಂ ಸರಸ್ವತೇ ನಮಃ.
सरस्वते नमः। ॐ 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 सरस्वते सरस्वते नमः। ॐ 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 सरस्वते नमः।
सरस्वते नमः। ॐ 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 सरस्वते नमः।
सरस्वते नमः। ॐ 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 सरस्वते नमः।